ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಸತೀಶ್ ಅಕಾಡೆಮಿ ಲರ್ನಿಂಗ್ ಆ್ಯಪ್. ಸತೀಶ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಫ್ರಮ್ ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಮ್ಮದೊಂದು ಸತೀಶ್ ಅಕಾಡೆಮಿ ಅಂತ ಹೇಳಿ ಈಗಾಗಲೇ ಪ್ಲೇಸ್ಟೋರ್ನಲ್ಲಿ ಒಂದು ಲರ್ನಿಂಗ್ ಆ್ಯಪ್ ಅನ್ನುವಂಥದ್ದನ್ನ ಲಾಂಚ್ ಮಾಡಿದ್ದೀವಿ. ಸೊ ಅದರ ಒಂದು ರಿವ್ಯೂ ಅನ್ನುವಂಥದ್ದು ಮತ್ತು ಸುಮಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಏನೇನೆಲ್ಲ ಸಿಗುತ್ತೆ ಇದರಲ್ಲಿ, ಯಾವ ರೀತಿ ಅದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಸೊ ಸ್ಟೂಡೆಂಟ್ಸ್ ಅನ್ನುವಂಥದ್ದು ಡೌನ್ಲೋಡ್ ಮಾಡಿದ ತಕ್ಷಣ ಅವರು ಈ ರೀತಿ ಕಾಣಿಸುತ್ತೆ ಈ ಅಪ್ಲಿಕೇಶನ್ ಅನ್ನುವಂಥದ್ದು. ನೀವು ಇಲ್ಲಿ ನೋಡ್ಬೋದು ಸತೀಶ್ ಅಕಾಡೆಮಿ ವೆಲ್ಕಮ್ ನೋಟ್ ಅನ್ನುವಂಥದ್ದು ಮತ್ತು ಏನೇನೆಲ್ಲ ಇದೆ ಅಂತ. ಸೊ ಬ್ಯಾನರ್ಸ್ ಅನ್ನುವಂಥದ್ದು ಮತ್ತು ಕೋರ್ಸ್ಗೆ ಸಂಬಂಧಪಟ್ಟಾಗೆ ಕೂಡ ಇರುತ್ತೆ. ಸೊ ಇದರಲ್ಲಿ ಸುಮಾರು ವಿದ್ಯಾರ್ಥಿಗಳು ಅಂದರೆ ಈಗ ನೀವೇನು SSLC ಮಾಡ್ತಾ ಇದ್ದೀರಿ ಅಥವಾ PUC ವಿದ್ಯಾರ್ಥಿಗಳು ಯಾರಿದ್ದೀರಿ ಅಥವಾ CBSE ICSE 10th 9th ಈ ಥರ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಒಂದು ಉಪಯೋಗವಾಗುವಂಥ ಒಂದು ಅಪ್ಲಿಕೇಶನ್ನು. ಕೆಲವೊಂದು ಫ್ರೀ ಕಂಟೆಂಟ್ ಕೂಡ ಇದೆ, ಇಲ್ಲಿ ನೀವು ನೋಡ್ಬೋದು. ಸೊ ಓವರ್ ವ್ಯೂ ಇಲ್ಲಿಗೆ ಹೋಗಿದ ತಕ್ಷಣ ಫ್ರೀ ಮೆಟೀರಿಯಲ್ ಅಂತ ಕಾಣಿಸುತ್ತೆ. ಅಲ್ಲಿ CBSE ICSE ಮತ್ತು ಸ್ಟಡಿ ಮೆಟೀರಿಯಲ್ SSLC, ಸೊ ಸೆಕೆಂಡ್ PUC ಫಸ್ಟ್ PUC ಎಲ್ಲ ಒಂದು ವಿಡಿಯೋ ಲೆಸನ್ಸು ಟೆಸ್ಟ್ ಸೀರೀಸು ಪ್ರತಿಯೊಂದು ಕೂಡ ಇಲ್ಲಿ ಹಾಕ್ತಾ ಇರ್ತೀವಿ. ಸೊ ಹಾಗಾಗಿ ಇನ್ನೊಂದು ಪ್ರೋ ಕಂಟೆಂಟ್ ಅನ್ನುವಂಥದ್ದು ಇರುತ್ತೆ. ಅಂದರೆ ಫುಲ್ ಡೀಟೇಲ್ ಆಗಿ ಕೆಲವೊಂದು MCQ ಇರ್ಬೋದು ಅಥವಾ ಲೈವ್ ಕ್ಲಾಸಸ್ ಇರ್ಬೋದು ಅಥವಾ ಕೆಲವೊಂದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ಬೋದು. ಈ ಥರದ್ದೆಲ್ಲ ಕೂಡ ಇದರಲ್ಲಿ ಅಪ್ಡೇಟ್ ಅನ್ನುವಂಥದ್ದನ್ನ ಮಾಡ್ತಾ ಇರ್ತೀವಿ. ಸುಮಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ PDFs ಎಲ್ಲ ಎಲ್ಲಿ ಸಿಗುತ್ತೆ, ಇಂಪಾರ್ಟೆಂಟು ಕ್ವಶನ್ ಪೇಪರ್ಸ್ಗೆ ಸಂಬಂಧಪಟ್ಟಾಗೆ ಅಥವಾ ಮಾಡೆಲ್ ಕ್ವಶನ್ ಪೇಪರ್ಸು ಅದೆಲ್ಲವೂ ಕೂಡ ಈ ಒಂದು ಅಪ್ಲಿಕೇಶನ್ನಲ್ಲಿ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ನೀವು ಇದನ್ನು ಡೌನ್ಲೋಡ್ ಮಾಡಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಾನು ಆಲ್ರೆಡಿ ಲಿಂಕ್ ಕೊಟ್ಟಿರ್ತೀನಿ, ಸತೀಶ್ ಅಕಾಡೆಮಿ ಅಂತ ಹೇಳಿ. ಸೊ ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಪ್ಲೇಸ್ಟೋರ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಒಂದು ವೇಳೆ ನೀವು ಡೈರೆಕ್ಟಾಗಿ ಪ್ಲೇಸ್ಟೋರ್ನಲ್ಲೂ ಕೂಡ ಡೌನ್ಲೋಡ್ ಮಾಡ್ಬೋದು. ಸೊ ಹೋಗಬೇಕು ಅಂತಂದರೆ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ನಲ್ಲಿ ನೀವು ಡೈರೆಕ್ಟಾಗಿ ಇಲ್ಲಿ ಸತೀಶ್ ಅಕಾಡೆಮಿ ಅಂತ ಹೇಳಿ ಸರ್ಚ್ ಮಾಡಿ, SATHISH. ಸೊ ಸತೀಶ್ ಅಕಾಡೆಮಿ ಅನ್ನುವಂಥದ್ದನ್ನ ಟೈಪ್ ಮಾಡಿ. ಸೊ ಅಲ್ಲಾಗಿದ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಫಸ್ಟೇ ಒಂದು ಈ ಥರದ್ದೊಂದು ಕಾಣಿಸುತ್ತೆ, ಇದು ನಮ್ಮ ಒಂದು ಸಿಂಬಲ್ಲು. ಸೊ ಹಾಗಾಗಿ ಆ ಸಿಂಬಲ್ನ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಹಂಗಾಗಿ ಇದು ಓಪನ್ ಕೇಳ್ತಾ ಇದೆ. ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ತಕ್ಷಣ ಜಸ್ಟ್ ನಿಮ್ಮದೊಂದು ಮೊಬೈಲ್ ನಂಬರ್ ಕೇಳುತ್ತೆ. ಸೊ ಅದನ್ನು ವೆರಿಫೈ ಮಾಡಿ ಅದಾದಮೇಲೆ ನೀವು ಒಳಗಡೆ ಬರ್ತೀರಾ. ಸೊ ಇಲ್ಲಿ ಈ ರೀತಿ ಕೋರ್ಸಸ್ ಅನ್ನುವಂಥದ್ದು ಶೋ ಆಗುತ್ತೆ ನಿಮಗೆ. ಸೊ ಇಲ್ಲಿ ನೀವು ನೋಡ್ಬೋದು ನಾವು ಸುಮಾರು ಕೋರ್ಸಸ್ ಅನ್ನುವಂಥದ್ದನ್ನ ಲಾಂಚ್ ಮಾಡ್ತಾ ಇರ್ತೀವಿ. ಸೊ ಎಲ್ಲ ಕೋರ್ಸಸ್ನ ಬಗ್ಗೆ ತಿಳ್ಕೊಬೇಕು ಅಂದರೆ ಸ್ಟೋರ್ ಅಂತ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಸ್ಟೋರ್ನ ಮೇಲೆ ಅಂದರೆ ಫಸ್ಟು ಹೋಮ್ ಬಟನ್ ಇದೆ ಲಾಸ್ಟಲ್ಲಿ, ಅದಾದಮೇಲೆ ಸ್ಟೋರ್ ಇದೆ. ಸ್ಟೋರ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಲಾಂಚ್ ಮಾಡಿರ್ತಕ್ಕಂತಹ ಕೆಲವೊಂದು ಕೋರ್ಸಸ್ ಅನ್ನುವಂಥದ್ದು ಕಾಣಿಸುತ್ತೆ. ಈಗ JEE ನೀಟ್ ಇರ್ಬೋದು, ಕ್ಲಾಸ್ 11th CBSE ಹಿಂದಿ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಇರ್ಬೋದು, ವಾಟ್ ಎವರ್ ಮೇ ಬಿ ಈ ಥರದ ಕೆಲವೊಂದು ಕೋರ್ಸಸ್. ಈ ಕೋರ್ಸಸ್ ಚೇಂಜಸ್ ಆಗ್ತಾ ಇರುತ್ತೆ. CBSE 9th ಇರ್ಬೋದು, 10th ಇರ್ಬೋದು ಅಥವಾ SSLC ಇರ್ಬೋದು, ಫಸ್ಟ್ PUC MCQ ಕ್ವಶನ್ಸ್ ಇರ್ಬೋದು, ಮಾಕ್ ಟೆಸ್ಟ್. ಯಾಕೆಂತಂದರೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಇನ್ನೊಂದು 15-20 ದಿವಸ, ಅಂದರೆ ನಾನೀಗ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇರ್ತಕ್ಕಂಥದ್ದು 30ನೇ ತಾರೀಕು 1ನೇ ತಿಂಗಳು 2024ನೇ ಇಸ್ವಿ. ಇನ್ನೊಂದು 15 ದಿವಸ ಅಂದರೆ 15 ಇಲ್ಲ, ಒಂದು 12ನೇ ತಾರೀಕಿಂದ ಅಂದರೆ 2ನೇ ತಿಂಗಳು 12ನೇ ತಾರೀಕಿಂದ ನಿಮಗೆ ಆಲ್ರೆಡಿ ಫಸ್ಟ್ PUC ಎಕ್ಸಾಮ್ ನಡೀತಾ ಇದೆ. ಸೊ ಹಾಗಾಗಿ ಕನ್ನಡಗೆ ಸಂಬಂಧಪಟ್ಟ ಹಾಗೆ ಇದು 1 ಮಂತ್ ವ್ಯಾಲಿಡಿಟಿ ಅನ್ನುವಂಥದ್ದು ಇರುತ್ತೆ. ಸೊ ಇದರಲ್ಲಿ MCQ ಟೆಸ್ಟ್ಸ್ ಅನ್ನುವಂಥದ್ದನ್ನ ಕೂಡ ನಾವು ಹಾಕ್ತಾ ಇರ್ತೀವಿ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನುವಂಥದ್ದು, ಈ ಥರದ ಕೋರ್ಸಸ್ ಅನ್ನುವಂಥದ್ದು ಈಗ 99 ರೂಪೀಸ್ ಅನ್ನುವಂಥದ್ದು ನೀವು ಫಸ್ಟ್ PUCಗೆ ಸಂಬಂಧಪಟ್ಟ ಹಾಗಿದೆ. ಕೆಲವೊಂದು ಕೂಪನ್ಸ್ ಕೂಡ ಇರ್ತವೆ. ಹಾಗೆ ಸೆಕೆಂಡ್ PUC ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನುವಂಥದ್ದು ಜಸ್ಟ್ 99 ರೂಪೀಸ್ಗಿದೆ. ಇಲ್ಲಿ ನೀವು ನೋಡ್ಬೋದು ಕೆಲವೊಂದು ಪ್ರೀ ಕಂಟೆಂಟ್ ಕೂಡ ಇರುತ್ತೆ. ಸೊ ಇಲ್ಲಿ ಓವರ್ ವ್ಯೂ ನೀವು ನೋಡಿ 15 ಲರ್ನಿಂಗ್ ಮೆಟೀರಿಯಲ್ಸ್ ಅನ್ನುವಂಥದ್ದು ಕಾಣಿಸ್ತಾ ಇರುತ್ತೆ. ಈ ಥರ 2 ಫ್ರೀ ಕಂಟೆಂಟ್ ಇರುತ್ತೆ, ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ಸು ಮತ್ತು ಇಲ್ಲಿ ನೀವು ನೋಡ್ಬೋದು ಅನೇಕ ಕ್ವಶನ್ ಪೇಪರ್ಸ್ ಅನ್ನುವಂಥದ್ದು ಕಾಣಿಸುತ್ತೆ. ಸೊ ಈ ರೀತಿ ಸ್ಟಡಿ ಮೆಟೀರಿಯಲ್ ಕೂಡ ನಿಮಗೆ ಅಲ್ಲಿ ನಾವು ಪ್ರೊವೈಡ್ ಮಾಡಿರ್ತೀವಿ. PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ನೀವು. ಸೊ ಆ ರೀತಿಯಾಗಿ ಕಾಣ್ತಾ ಇರುತ್ತೆ. ಸೊ ಇಲ್ಲಿ ನೀವು ನೋಡಿ ಎಲ್ಲ ಕೋರ್ಸಸ್ ಅನ್ನುವಂಥದ್ದು ಇರುತ್ತೆ. ಸೊ ನೀವು ಒಂದ್ಸಲ ವಿಸಿಟ್ ಮಾಡಿದರೆ ಈಗ ಎಕ್ಸಾಮ್ ಟೈಮಲ್ಲಿ ನಿಮಗೆ ಬಹಳ ಉಪಯೋಗವಾಗುವಂಥ ರೀಸನಬಲ್ ಪ್ರೈಸಲ್ಲೇ ನಾವು ಕೊಟ್ಟಿರ್ತೀವಿ. ಕೆಲವೊಂದು ಫ್ರೀ ಕಂಟೆಂಟ್ ಕೂಡ ಇರುತ್ತೆ. ಫ್ರೀ ಕಂಟೆಂಟ್ನ ಕೂಡ ನೀವು ನೋಡ್ಬೋದು. ಇಲ್ಲಿ ನೀವು ನೋಡಿ ಇಲ್ಲಿ ಲಾಸ್ಟಲ್ಲಿ ಈ ಕಡೆಗೆ ಒಂದು 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಫ್ರೀ ಮೆಟೀರಿಯಲ್ ಅಂತ ಕಾಣಿಸುತ್ತಲ್ಲ. ಈ ಫ್ರೀ ಮೆಟೀರಿಯಲ್ ಮೇಲೆ ಹೋದರೆ ವೀಡಿಯೋಸ್ ಟೆಸ್ಟ್ ಸೀರೀಸ್ ಅಂತ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಸೆಕೆಂಡ್ PUCಗೆ ಕೆಲವೊಂದು ಟೆಸ್ಟ್ ಅನ್ನುವಂಥದ್ದು ಹಾಕಿರ್ತೀವಿ. ಹೀಗಾಗಿ ಫಸ್ಟ್ PUC ಇದೆ, SSLC ಇದೆ. ಓಕೆನಾ. SSLCಗೆ ಹೋದರೆ ನೀವು ನೋಡ್ಬೋದು ಇಲ್ಲಿ ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನೋವಂಥದ್ದು ಇದೆ. ಆ ಥರ ಬೇರೆ ಬೇರೆ ಸಬ್ಜೆಕ್ಟ್ಸ್ ಕೂಡ ಇರ್ತವೆ. ಸೊ ಈ ಟೆಸ್ಟನ್ನು ಅಟೆಂಡ್ ಮಾಡೋದ್ರಿಂದ ನೀವು ನೋಡಿ ನೀವು ಎಷ್ಟರ ಮಟ್ಟಿಗೆ ಟೆಸ್ಟ್ ಅನ್ನೋವಂಥದ್ದನ್ನ ಅಟೆಂಡ್ ಮಾಡಿದರೆ ನಿಮ್ಮ ರಿಪೋರ್ಟ್ನ ನೋಡ್ಕೊಳ್ಬೋದು. ಸೊ ನೀವು ಯಾವ ರೀತಿ ಒಂದು ಕ್ಯಾಟಗರಿಯಲ್ಲಿ ಬರ್ತೀರಾ ಔಟ್ ಆಫ್, ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ 40
ಒಂದು ಕ್ವಶನ್ಸ್ಗೆ ಇಲ್ಲಿ 40 ಮಾರ್ಕ್ಸ್ಗೆ ಇವರು ಅಟೆಂಡ್ ಮಾಡಿರ್ತಕ್ಕಂಥದ್ದು 40 ಔಟ್ ಆಫ್ 40 ಮಾಡಿದ್ದಾರೆ ಅಂದಮೇಲೆ 40 ಮಾರ್ಕ್ಸ್ಗೆ 10 ಕ್ವಶನ್ಸ್ ಇರ್ತವೆ, ಅದರಲ್ಲಿ 8 ಕರೆಕ್ಟ್ ಆನ್ಸರ್ಸ್ ಇದೆ. ಅಂದರೆ ನಾನು ಒಂದು ಟೆಸ್ಟ್ನ ಹೇಳ್ತಾ ಇದ್ದೀನಿ, ಇದು ಟೆಸ್ಟ್ಗಳು ಡಿಫ್ರೆಂಟ್ ಇರುತ್ತೆ, ಜಸ್ಟ್ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ನೀವು ಎಷ್ಟು ಅಟೆಂಡ್ ಮಾಡಿದ್ದೀರಾ ಅದೆಲ್ಲವನ್ನು ಕೂಡ ನೀವು ಈ ಅಪ್ಲಿಕೇಶನಲ್ಲಿ ನೋಡ್ಕೊಳ್ಬೋದು. ಗ್ರೇಡ್ಸ್ ಯಾವ ರೀತಿ ಇದೆ, ಸೊ ಪ್ರತಿಯೊಂದು ಕೂಡ ಫುಲ್ ರಿಪೋರ್ಟ್ ಅನ್ನುವಂಥದ್ದು ಸ್ಟೂಡೆಂಟ್ಗೆ ಬೆನಿಫಿಟ್ ಆಗೋ ರೀತಿಯಲ್ಲಿ ಕಾಣಿಸುತ್ತೆ. ನೋಡಿ ಇಲ್ಲಿ 3 ಸ್ಟೂಡೆಂಟ್ ಅಟೆಂಡ್ ಮಾಡಿದ್ದಾರೆ. ಸೊ ಅವರು ಎಷ್ಟರ ಮಟ್ಟಿಗೆ ಸ್ಕೋರ್ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಅಂದರೆ ಈಗ ನಿಮಗೆ ನಿಮ್ಮ ಒಂದು ಇದರಲ್ಲಿ ಅಪ್ಲಿಕೇಶನಲ್ಲಿ ಕೂಡ ನೀವು ನೋಡ್ಕೊಳ್ಬೋದು. ಸೊ ಆ ರೀತಿಯಾಗಿ ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಕಾಣ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ಭಾಳನೇ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ನೀವೊಂದು ಸಲ ವೀಕ್ಷಿಸಿ, ಒಳಗಡೆ ಹೋಗಿ ನೋಡಿದ ತಕ್ಷಣ ನಿಮಗೆ ಇಂಪ್ರೆಸ್ ಆದರೆ ಮಾತ್ರ ನೀವು ಕೋರ್ಸಸ್ ಅನ್ನುವಂಥದ್ದನ್ನ ಬೈ ಮಾಡಿ. ಇಲ್ಲದಿದ್ದರೆ ಅಟ್ಲೀಸ್ಟ್ ಒಂದು ಸಲ ಆ ಒಂದು ನೋಡಿ. ಇಲ್ಲಿ ಸುಮಾರು ಆಫರ್ಸ್ ಎಲ್ಲ ನಡೀತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನೀಗ ಒಂದು ಕೋರ್ಸ್ ಅನ್ನುವಂಥದ್ದನ್ನ ಬೈ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ಬೈ ಮಾಡಬೇಕು ಅಂತಂದರೆ ನಿಮಗೆ ಒಂದು ಪ್ರಶ್ನೆ ಬರುತ್ತೆ, ಯಾವ ರೀತಿ ಸರ್ ಬೈ ಮಾಡಬೇಕು ಅಂತ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನಾನೊಂದು ಕೋರ್ಸ್ ಅನ್ನುವಂಥದ್ದನ್ನ ಬೈ ಮಾಡ್ತೀನಿ. ಈಗ ನೀಟ್ ಅಥವಾ ಬೇರೆ ಯಾವುದಾದ್ರೂ ಒಂದು ಕೋರ್ಸ್ ಅಂತ ನೋಡೋಕೆ ಹೋದರೆ, ಈಗ ಸೆಕೆಂಡ್ PUC ಬ್ಲೂ ಪ್ರಿಂಟ್ ಅನ್ನುವಂಥದ್ದು ಇದೆ ಅಂತ ಇಟ್ಕೊಳ್ಳಿ. ಇದರಲ್ಲಿ ನೀವು ಹಾಗೆ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬಂದರೆ ಇದರಲ್ಲಿ ಏನೇನಿದೆ, ಎಷ್ಟು ಮಂತ್ ವ್ಯಾಲಿಡಿಟಿ ಇದೆ, 15 ಲರ್ನಿಂಗ್ ವೀಡಿಯೋಸ್ ಇದೆ, ವಿಡಿಯೋ ಲೆಕ್ಚರ್ಸ್ ಕಾಣಿಸುತ್ತೆ, ಬ್ಲೂ ಪ್ರಿಂಟ್ ಕಾಣಿಸುತ್ತೆ, ಈ ಥರ ಎಲ್ಲ ಕಾಣಿಸುತ್ತೆ ನಿಮಗೆ. ಸೊ ವಿಡಿಯೋ ಲೆಸನ್ಸ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡಿ ಇಲ್ಲಿ ಲಾಕ್ ಕಾಣಿಸ್ತಾ ಇದೆ, ಅಂದರೆ ಇನ್ನು ನೀವು ಬೈ ಮಾಡಲಿಲ್ಲ, ಫ್ರೀ ಕಂಟೆಂಟ್ನ ನೋಡಿದ್ರೆ ನೀವು ಇಲ್ಲಿ ನೋಡಿ ಫ್ರೀ ಕಂಟೆಂಟ್ ಅಂತ ಇದೆಯಲ್ಲ, ಇದು ವಿತೌಟ್ ಲಾಕ್ ಇರ್ತಕ್ಕಂಥದ್ದನ್ನ ನೀವು ನೋಡ್ಕೊಳ್ಬೋದು. ಲಾಕ್ ಇರೋದು ಅಂತಂದರೆ ಏನು ಅಂತಂದರೆ, ಸೊ ಅದು ಫ್ರೀ ಇಲ್ಲ ಕಂಟೆಂಟ್ ಅಂತ ಅರ್ಥ. ಸೊ ಅದನ್ನು ನೀವು ನೋಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಒಂದಿಗೆ ಲಾಕ್ ಇಲ್ಲ, ಇದು ಫ್ರೀ ಕಂಟೆಂಟ್, ನೀವು ನೋಡ್ಕೊಳ್ಳಿ. ಸೊ ಇಲ್ಲಿ ಕ್ವಶನ್ ಪೇಪರ್ ಅನ್ನೋಂಥದ್ದು ಕಾಣಿಸ್ತಾ ಇದೆ. ಈಗ ಇಲ್ಲಿ ನೀವು ನೋಡ್ಕೊಳ್ಬೋದು. ಸೊ ನೋಡ್ಕೊಂಡಿದ್ದ ತಕ್ಷಣ ನಿಮಗೆ ಕ್ವಶನ್ ಪೇಪರ್ ಕಾಣಿಸುತ್ತೆ. ಸೊ ಅದೇ ರೀತಿ ಬೇರೆ ಕ್ವಶನ್ ಪೇಪರ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಕ್ ಕಾಣಿಸುತ್ತೆ. ಆವಾಗ ನೀವೇನು ಮಾಡ್ಬೋದು, ಸೊ ಬೈ ಮಾಡಬೇಕು ಅಂತಂದರೆ ಐ ಆಮ್ ಇಂಟ್ರೆಸ್ಟೆಡ್ ಅನ್ನೋವಂಥದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ. ಸೊ ಕೆಳಗಡೆಗೆ ಇಲ್ಲಿ ಕಾಣ್ತಾ ಇದೆ, ಸೊ ಪ್ರೈಸ್ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸೊ ಅದಾಗಿದ್ದಾದಮೇಲೆ ನಿಮಗೊಂದು ಮೆಸೇಜ್ ಅನ್ನುವಂಥದ್ದು ಕೂಡ, ಪಾಪಪ್ ಮೆಸೇಜ್ ಅನ್ನುವಂಥದ್ದು ಕೂಡ ಕಾಣಿಸುತ್ತೆ. ಸೊ ಪಾಪಪ್ ಮೆಸೇಜ್ ಅನ್ನುವಂಥದ್ದು ಬಂದಿರುತ್ತೆ. ಸೊ ಅದು ವಾಟ್ಸಪ್ಗೆ ಬಂದಿರುತ್ತೆ ಮತ್ತು ನಿಮ್ಮ ನಾರ್ಮಲ್ ಮೆಸೇಜ್ ಕೂಡ ಬರುತ್ತೆ. ಈಗ ನೋಡಿ ಇಲ್ಲಿ ಸಕ್ಸಸ್ ಅಂತ ಬಂತು. ಸೊ ಒಂದೊಂದು ಸಲ ಏನಾದರೂ ಇಂಟರ್ನೆಟ್ಟು ಸ್ವಲ್ಪ ಸ್ಲೋ ಇದ್ದರೆ ಸ್ವಲ್ಪ ನಿಧಾನಕ್ಕೆ ಬರುತ್ತೆ, ಇಲ್ಲದಿದ್ದರೆ ಡೈರೆಕ್ಟ್ ಹಾಗೆ ಬರುತ್ತೆ. ನೋಡಿ, ಈಗ ನನಗೆ ಮೆಸೇಜ್ನಲ್ಲೂ ಕೂಡ ನಾರ್ಮಲ್ ಲಿಂಕ್ ಬಂತು, ಹಾಗೆ ವಾಟ್ಸಪ್ಗೂ ಕೂಡ ಒಂದು ಮೆಸೇಜ್ ಅನ್ನುವಂಥದ್ದು ಬಂತು. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ವಾಟ್ಸಪ್ಪಲ್ಲಿ ನೋಡ್ತೀನಿ ನೋಡಿ, ನೀವು ನೋಡಿ ವಾಟ್ಸಪ್ ನಿಮ್ಮ ನಂಬರ್ ಏನಾದರೂ ವಾಟ್ಸಪ್ಪಲ್ಲಿ ಇದ್ದರೆ ಅಲ್ಲಿ ಕಾಣಿಸುತ್ತೆ, ಇಲ್ಲೊಂದು ಗ್ರೀಟಿಂಗ್ ಮೆಸೇಜ್ ಬಂದಿರುತ್ತೆ. ಬೈ ನೌ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಬೈ ನೌ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಪೇಮೆಂಟ್ ಆಪ್ಷನ್ ಅನ್ನುವಂಥದ್ದು ಕಾಣಿಸುತ್ತೆ. ಅಂದರೆ ಏನು, ಗೂಗಲ್ ಪೇ, ವಾಟ್ಸಪ್ಪು, ಗೂಗಲ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು, ಪೇಟಿಎಮ್, ಈ ಥರ ನೆಟ್ ಬ್ಯಾಂಕಿಂಗು, ವ್ಯಾಲೆಟು, EMI ಆಪ್ಷನ್ಸು, ಸೊ ಬೇಕಾದಷ್ಟು ಕಾಣಿಸುತ್ತೆ. ಇಲ್ಲಿ ನಿಮ್ಮ ಪ್ರೈಸ್ ಕೂಡ ಕಾಣಿಸುತ್ತೆ. ಇದ್ರ ಮೇಲೆ ಪೇ ನೌ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಏನು ಸೆಲೆಕ್ಟ್ ಮಾಡಿದ್ರೆ ಡೈರೆಕ್ಟಾಗಿ ಪೇ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಪೇ ಆಗಲ್ಲ. ಸೊ ಹಾಗಾಗಿ ನೀವು ಯಾವುದಾದ್ರೂ ಒಂದು ಇದನ್ನು ಗೂಗಲ್ ಪೇನೋ ಅಥವಾ ಫೋನ್ಪೇನೋ ವಾಟ್ ಎವರ್ ಮೇ ಬಿ ಏನೋ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತಿ. ಫಾರ್ ಎಕ್ಸಾಂಪಲ್ ನಾನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ತಕ್ಷಣ ಏನಾಯಿತು ಅಂದರೆ ಗೂಗಲ್ ಪೇಗೆ ಹೋಗ್ತಾ ಇದೆ. ನೀವು ನೋಡಿ ಇಲ್ಲಿ ಸೊ ಅಲ್ಲಿ ಪೇ ಅಂತ ಕಾಣಿಸುತ್ತೆ. ನೀವು ಅಲ್ಲಿ ಜಸ್ಟ್ ಪೇ ಮಾಡಿದ ತಕ್ಷಣ ನಿಮಗೆ ಅಕೌಂಟ್ ಅನ್ನುವಂಥದ್ದು, ಆ ಕೋರ್ಸ್ ಅನ್ನುವಂಥದ್ದು ನಿಮಗೆ ಓಪನ್ ಆಗುತ್ತೆ ಅನ್ನುವಂಥದ್ದು. ಸೊ ಮತ್ತು ಬೈ ಮಾಡಿದ ಮೇಲೆ ಈ ರೀತಿ ಕಾಣಿಸುತ್ತೆ ನಿಮಗೆ. ಇಲ್ಲಿ ನೋಡಿ, ಈಗ ನಾನು ಆಲ್ರೆಡಿ ಒಂದು ಕೋರ್ಸ್ ಅನ್ನುವಂಥದ್ದನ್ನ ಬೈ ಮಾಡಿದ್ದೀನಿ ಇಲ್ಲಿ. ಸೊ ನೋಡಿ, ಇಲ್ಲಿ ಎಕ್ಸ್ಪೈರಿ ಡೇಟ್ ಕಾಣಿಸುತ್ತೆ, ಇದರಲ್ಲಿ ಯಾವ್ಯಾವುದು ಒಂದು ಸ್ಟಡಿ ಮೆಟೀರಿಯಲ್ಸ್ ಇದೆ, ಎಷ್ಟು ಟೆಸ್ಟ್ಸ್ ಇದೆ, ವಾಟ್ ಎವರ್ ಮೇ ಬಿ ಇದೆಲ್ಲ ಕಾಣಿಸುತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ಬೋದು, ಎಸ್ ನೋಡಿ ಕ್ಲೀನಾಗಿ ಅದು ವಿಡಿಯೋ ಅನ್ನುವಂಥದ್ದೆಲ್ಲ ಓಪನ್ ಆಗ್ತಾ ಇದೆ. ಸೊ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಅದೇ ರೀತಿ ಈಗ ಇದನ್ನು ನೀವು ಫುಲ್ ಸ್ಕ್ರೀನ್ ಕೂಡ ನೋಡ್ಕೊಳ್ಬೋದು. ನಿಮ್ಮ ಮೊಬೈಲಲ್ಲಿ ಫುಲ್ ಸ್ಕ್ರೀನ್ ಆಪ್ಷನ್ ಇರ್ತದೆ, ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಫುಲ್ ಸ್ಕ್ರೀನ್ ಕೂಡ ನೀವು ಸಂಬೋಧನೆ ಬರುತ್ತೆ. ಅದಾದ್ಮೇಲೆ ಇಲ್ಲಿ ಈಗ ನಾನು ವಾಪಸ್ ಬರ್ತಾ ಇದ್ದೀನಿ. ಸೊ ನೋಡಿ, ಈಗ ಸ್ಟಡಿ ಮೆಟೀರಿಯಲ್ ಎಲ್ಲ ಓಪನ್ ಆಗಿರುತ್ತೆ. ಎಸ್, ನೀವು ನೋಡಿ ಇಲ್ಲಿ ನೀವು ಪರ್ಚೇಸ್ ಮಾಡಿರೋದಕ್ಕೆ ರೆಸಿಪ್ಟ್ ಕೂಡ ಬರುತ್ತೆ. ನಿಮ್ಮ ಒಂದು Gmail ID-ಗೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನೋಡಿ, ಡೌನ್ಲೋಡ್ ರೆಸಿಪ್ಟ್ ಅಂತಂದರೆ ನಿಮಗೆ ಅದು ಡೌನ್ಲೋಡ್ ಕೂಡ ಆಯಿತು. ಸೊ ಡೌನ್ಲೋಡ್ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ರೆಸಿಪ್ಟ್ ನಂಬರು ಎಲ್ಲ ಪ್ರತಿಯೊಂದು ಕೂಡ ಕ್ಲಿಯರಾಗಿ ಲೀಗಲಾಗಿ ಕಾಣಿಸುತ್ತೆ. ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಅನ್ನುವಂಥದ್ದನ್ನ ನೀವು ಫೇಸ್ ಮಾಡಲ್ಲ ಅನ್ನೋದು. ಸೊ ಹಾಗಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಅಪ್ಲಿಕೇಶನ್ನ ಬಗ್ಗೆ
ತಿಳಿಸಿ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗಲಿ. ಇನ್ನೂ ಅನೇಕ ಒಂದು ವಿಡಿಯೋ ಲೆಕ್ಚರ್ಸ್ ಅನ್ನೋವಂಥದ್ದನ್ನ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಾವು, ಲೈವ್ ಕ್ಲಾಸಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಶುಭವಾಗಲಿ. ಇನ್ನೇನು PUC ಎಕ್ಸಾಮ್ಸ್ ನಡೀತಾ ಇದೆ, SLC ಎಕ್ಸಾಮ್ಸ್ ನಡೀತಾ ಇದೆ, ಒಬ್ರಿಗೂ ಕೂಡ ಎಕ್ಸಾಮ್ಸ್ ನಡೀತಾ ಇದೆ. ಸೊ ನೀಟ್ ಎಕ್ಸಾಮ್ ನಡೀತಾ ಇದೆ, JEE ಮೇನ್, ಈ ಥರದ್ದೆಲ್ಲ ಒಂದು 8th 9th ಎಕ್ಸಾಮ್ಸು ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗೋ ರೀತಿಯಲ್ಲಿ ಈ ಒಂದು ಅಪ್ಲಿಕೇಶನ್ ಅನ್ನೋಂಥದ್ದನ್ನ ಬಿಲ್ಡ್ ಮಾಡಿದ್ವಿ. ಸೊ ಸಪೋರ್ಟ್ ಮಾಡಿ, ಪ್ರತಿಯೊಬ್ಬರು ಡೌನ್ಲೋಡ್ ಮಾಡಿದಾದ್ಮೇಲೆ ದಯಮಾಡಿ 5 ಸ್ಟಾರ್ ರೇಟಿಂಗ್ ಅನ್ನುವಂಥದ್ದನ್ನ ಕೊಟ್ಟು ತದನಂತರ ದಯವಿಟ್ಟು ಅದರ ಮೇಲೆ ಒಳ್ಳೆ ಕಾಮೆಂಟ್ ಅನ್ನೋಂಥದ್ದನ್ನ ಮಾಡಿ. ಒಳ್ಳೆಯ ಒಂದು ಅಪ್ಲಿಕೇಶನನ್ನು ನಿಮಗೋಸ್ಕರ ನಾವು ತೊಗೊಂಬಂದಿದ್ವಿ, ಅದರಿಂದ ಸಪೋರ್ಟ್ ಮಾಡಿ, ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗಲಿ. ಎಲ್ಲ ಒಂದು ಗ್ರೂಪ್ಸ್ಗೂ ಕೂಡ ಶೇರ್ ಮಾಡಿ ಅನ್ನುವಂಥದ್ದು. ಅದರ ಜೊತೆಗೆ ಇದರ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾವು ನಮ್ಮ ಸೋಷಿಯಲ್ ಮೀಡಿಯಾದ ಲಿಂಕ್ಸ್ ಅನ್ನುವಂಥದ್ದನ್ನ ಕೂಡ ಕೊಟ್ಟಿರ್ತೀವಿ. ಸೊ ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ ಸೊ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯಿನ್ ಆಗ್ಬೋದು. ಸೊ ಟೆಲಿಗ್ರಾಮ್ ಗ್ರೂಪ್ ಅನ್ನುವಂಥದ್ದು ನೋಡಿ, PUCದು ಆದರೆ ಈ ರೀತಿ PUC SSLC ಆದರೆ SSLC ಮಿತ್ರ ಅಂತ ಹೇಳಿ, ಹಾಗೆ PUCಗೆ ಒಂದು ಕೂಡ ಗ್ರೂಪ್ ಅನ್ನುವಂಥದ್ದನ್ನ, ಸಪ್ರೇಟ್ ಗ್ರೂಪ್ ಅನ್ನುವಂಥದ್ದನ್ನ ಕ್ಲಿಕ್ ಮಾಡಿದ್ದೀವಿ ನಾವು. ಅದು PUC ಮಿತ್ರ, ವಿದ್ಯಾರ್ಥಿ ಮಿತ್ರ ಅಂತ ಹೇಳಿ. ಸೊ ಹಾಗಾಗಿ PUC ಸ್ಟೂಡೆಂಟ್ಸ್ ಮತ್ತು PUC ಆದರೆ PUC ಸ್ಟೂಡೆಂಟ್ಸ್ಗೆ ಹೋಗಿ, SSLC ಆದರೆ SSLC ಸ್ಟೂಡೆಂಟ್ಸ್ಗೆ ನೀವು ಜಾಯಿನ್ ಆಗಿ. ಸೊ ಅಲ್ಲಿ ನಾವು ಫ್ರೀಯಾಗಿ ಕಂಟೆಂಟ್ ಅನ್ನುವಂಥದ್ದನ್ನ ಕೂಡ ಶೇರ್ ಮಾಡ್ತಾ ಇರ್ತೀವಿ. ಸೊ ಎಲ್ರಿಗೂ ಕೂಡ ಶುಭವಾಗಲಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಪ್ರತಿಯೊಂದು ಕೂಡ IDs ಅನ್ನುವಂಥದ್ದನ್ನ ನಾವಲ್ಲಿ ಕೊಟ್ಟಿರ್ತೀವಿ. ಸೊ ಅಲ್ಲಿಂದ ನೀವು ಜಾಯಿನ್ ಆಗಿ ನಮ್ಮನ್ನು ಫಾಲೋ ಮಾಡ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.